Good morning, DXN. My name is Ananda Musli, Bagalkot, Karnataka State. My mobile number is 9242494770. ಸಾಮಾನ್ಯವಾಗಿ ಈ ಲೈಂಗಿಕ ವಿಷಯಗಳಲ್ಲಿ ಜನರು ಸಂಕೋಚವನ್ನ ಪಡ್ತಾರೆ. ವಿಶೇಷವಾಗಿ ಪಾಶ್ಚಿಮಾತ್ಯರಲ್ಲಿ ಈ ಲೈಂಗಿಕ ವಿಷಯದ ಬಗ್ಗೆ ಅಷ್ಟೊಂದು ಸಂಕೋಚ ಪಡುವಂತಹದ್ದು ಏನಿಲ್ಲ ಅನ್ನುವಂಥ ಒಂದು ತಿಳುವಳಿಕೆ, ಅವೇರ್ನೆಸ್ ಅವರಿಗದ. ಬಟ್ ನಮ್ಮಲ್ಲೇ ಅದರ ಬಗ್ಗೆ ಸರಿಯಾದ ಒಂದು ತಿಳುವಳಿಕೆ ಇಲ್ಲ. ಎಷ್ಟೋ ಸಾರಿ ನಮಗ ಮಕ್ಕಳಾಗುವುದರಲ್ಲಿ ಕೂಡ ಸಮಸ್ಯೆಗಳು ಬರ್ತಾವ. ಕೆಲವರಿಗೆ ಮದುವೆಯಾಗಿ 10 ವರ್ಷ 15 ವರ್ಷ ಆದ್ರೂ ಕೂಡ ಮಕ್ಕಳಾಗಿರುವುದಿಲ್ಲ. ಅಂಥವರು ತಾವು ಗಂಡ ಹೆಂಡತಿ ಇಬ್ರು ಸಾಕಷ್ಟು ಆಸ್ಪತ್ರೆಗಳಿಗೆ ತೋರಿಸ್ತಾರ. ನನಗ ಪರಿಚಯ ಇದ್ದವರು ಎಷ್ಟೋ ಜನ ಸುಮಾರು 2-3 ಆಸ್ಪತ್ರೆಗಳಿಗೆ ತೋರಿಸ್ತವ್ರದಾರ. ಅಂದ್ರ ಆರಂಭದಲ್ಲಿ ಯಾರೋ ಒಬ್ರು ಹೇಳ್ತಾರ, ಇಲ್ಲ ಇವ್ರು ಬಾಳ ಚಲೋ ಅದಾರ ವೈದ್ಯರು, ಇಲ್ಲಿ ಹೋಗ್ರಿ ಅನುಕೂಲ ಆಗ್ತದ ನಿಮಗ, ಇಲ್ಲಿ ಹೋದವ್ರಿಗೆ ಬಹಳ ಮಂದಿಗೆ ಮಕ್ಳು ಆಗ್ಯಾವು ಅಂತ ಹೇಳಿ ಅಲ್ಲಿ ಕಳಿಸ್ಕೊಟ್ಟಾಗ ಅಲ್ಲಿ ಹೋಗ್ತಾರ. ಅಲ್ಲಿ ಅವರು ತಮ್ಮ ಒಂದು ಅಧ್ಯಯನದ ಪ್ರಕಾರ ಅವರು ಎಲ್ಲಾ ರೀತಿ ಚಿಕಿತ್ಸೆಗಳನ್ನ ಕೊಡ್ತಾರ. ಸಾಧಾರಣ 3 ತಿಂಗಳು ಹೋಗ್ಬಹುದು, 6 ತಿಂಗಳು ಹೋಗ್ಬಹುದು, 1 ವರ್ಷ ಕೂಡ ಹೋಗ್ಬಹುದು. ಕೆಲವ್ರು ಏನಾಗ್ತದ, ಒಂದು 3 ತಿಂಗಳು ತೋರಿಸಿದ ಕೂಡಲೇ ಇಲ್ಲಿ ಏನ್ ಆಗ್ಲಿಲ್ಲ ಬಿಡು ಅಂತ ತಿಳ್ಕೊಂಡು ಮತ್ತೊಬ್ರಿಗೆ ತೋರಿಸ್ತಾರೆ. ಯಾರೋ ಒಬ್ರು ಹೇಳ್ತಾರೆ, ಇಲ್ಲ ಅವ್ರೇನ್ ಅಷ್ಟು ಸರಿ ಇಲ್ಲ, ಇವ್ರು ಬಾಳ ಚಲೋ ಅದಾರ ಅಂತ ಹೇಳಿ. ಅಲ್ಲಿ ಬಿಜಾಪುರದಾಗ ಬಾಳ ಚಲೋ ಅದಾರ, ಹುಬ್ಳಿ ಒಳಗ್ ಬಾಳ ಚಲೋ ಅದಾರ. ಹಿಂಗ 3-4 ಮಂದಿ ಡಾಕ್ಟರ್ನ ಬದಲಿ ಮಾಡಿದವರು ಕೂಡ ಅದಾರ. ಮಕ್ಕಳಾಗಿಲ್ಲ ಅವರಿಗೆ. ಮಕ್ಕಳಾಗದೇ ಇರುವುದಕ್ಕ ಪುರುಷರಲ್ಲಿ ಜರ್ಮ್ ಕೌಂಟು ಕಮ್ಮಿ ಇರ್ತಾವು. ಸ್ತ್ರೀಯರಲ್ಲಿ ಅವರಿಗೆ ಟ್ಯೂಬ್ ಆಕ್ಟಿವ್ ಆಗಿರಲ್ಲ. ಟ್ಯೂಬ್ನಲ್ಲಿ ಎಷ್ಟೋ ಸಾರಿ ಟ್ಯೂಮರ್ಸು ಅವು ಇವು ಆಗಿರ್ತಾವು. ಹೀಗಾಗಿ ಟ್ಯೂಬ್ ಕ್ಲೀನ್ ಆಗಿಲ್ದೇ ಇರುವುದಕ್ಕ, ಅಥವಾ ಅದು ಆಕ್ಟಿವ್ ಆಗಿಲ್ದೇ ಇರುವುದಕ್ಕ, ಅಥವಾ ಅದು ಹೆಲ್ದಿ ಆಗಿಲ್ದೇ ಇರುವುದಕ್ಕ ಮಹಿಳೆಯರಲ್ಲಿ ಮಕ್ಕಳಾಗುವ ತೊಂದರೆಗಳು ಕಂಡು ಬರ್ತಾವ. ಬಟ್ ವೈದ್ಯರು ಅದಕ್ಕೆಲ್ಲ ಸರಿಯಾದ ಚಿಕಿತ್ಸೆಯನ್ನು ಕೊಟ್ಟು 3 ತಿಂಗಳು 6 ತಿಂಗಳು ವರ್ಷ ಆದ್ಮೇಲೆ ಮಕ್ಕಳಾದಂತಹ ಉದಾಹರಣೆಗಳದಾವ. ಸರಿ, ಸುಮಾರು 100 ಜನ ವೈದ್ಯರ ಕಡೆಗೆ ತೋರ್ಸ್ಯಾರಪ್ಪ ಅಂದ್ರ ಅದ್ರ 30-40 ಮಂದಿಗೆ ಆರಾಮ್ ಸರಿ ಮಕ್ಕಳಾದಂತ ಉದಾಹರಣೆಗಳು ಅದಾವ. 30-40-50% ತನೂ ಆಗ್ತಾವ. ಇನ್ನ ವೈದ್ಯರಲ್ಲಿ ತೋರಿಸಿ ಅಲ್ಲಿ ಸರಿ ಆಗದೆ ಇದ್ದಾಗ ಕೆಲವರು ನಮ್ಮ ಡಿಎಕ್ಷನ್ ಪ್ರಾಡಕ್ಟ್ಗಳನ್ನ ಸೇವನೆ ಮಾಡಿ ಮಕ್ಕಳನ್ನ ಪಡೆದಂತ ಉದಾಹರಣೆಗಳು ಕೂಡ ಅದಾವ. ಆದ್ರೆ ವೈದ್ಯರ ಕಡೆಗೆ ಹೋಗ್ಲಿ ಅಥವಾ ಡಿಎಕ್ಷನ್ ಪ್ರಾಡಕ್ಟ್ಗಳನ್ನೇ ತಗೊಳ್ಳಿ, ಸಮಯ ಅನ್ನೋದು ಬೇಕಾಗ್ತದೆ. ಮತ್ತ ನಮಗ್ ಗೊತ್ತಿದ್ದ ಮಟ್ಟಿಗೆ ಕೆಲವರಿಗೆ, ನಮ್ಮ ಹತ್ರ ಇದ್ದವರಿಗೆ ಬರೀ 2 ತಿಂಗಳ 3 ತಿಂಗಳದಾಗೂ ಹೊಟ್ಟಿಲೆ ಆಗ್ಯಾರ, ಅನುಕೂಲ ಆಗ್ಯದ. ಆದ್ರೆ ಅದೇ ರೀತಿ ಎಲ್ಲರಿಗೆ ಆಗ್ತದ ಅಂತ ಹೇಳಿಕ್ ಆಗಲ್ಲ. ನಮ್ ಕಣ್ಣು ಮುಂದೆ 3-4 ಜನರಿಗೆ ಆ ತರ ಆಗ್ಯದ. ಬಟ್ ಕೆಲವರಿಗೆ ಸ್ವಲ್ಪ ಟೈಮ್ ತಗೋತದ. ಯಾಕಂದ್ರ ಸಮಸ್ಯೆಗಳು ಜಾಸ್ತಿ ಇದ್ವಪ್ಪ ಅವ್ರ ದೇಹದಾಗ ಅಂದ್ರೆ ಟೈಮ್ ತಗೋತದ. ಅವ್ರದ್ದು ಪೀರಿಯಡ್ ಸರಿಯಾಗಿರಂಗಿಲ್ಲ, ಮಂತ್ಲಿ ಸರಿಯಾಗಿ ಪೀರಿಯಡ್ ಆಗಲ್ಲ. ಹಿಂಗೆಲ್ಲ ಸಮಸ್ಯೆಗಳಿದ್ದಾಗ ಆ ಮೊದಲ ಪಿರಿಯಡ್ಗಳು ಸರಿ ಆಗ್ಲಿಕ್ಕೆ ಚಿಕಿತ್ಸೆ ಅನ್ನುವಂತಹದ್ದು ಕೆಲಸ ಮಾಡ್ತದೆ. ಆ ನಂತರ ಕ್ರಮೇಣವಾಗಿ
ಸ್ತ್ರೀ ಮತ್ತು ಪುರುಷರು ಇಬ್ರು ತಗೋಬೇಕಾಗ್ತದೆ. ಯಾಕಂದ್ರೆ ಸಮಸ್ಯೆ ಯಾರಿಗದ ಅನ್ನೋದನ್ನ ನಾವು ವೈದ್ಯರಲ್ಲಿ ಚೆಕ್ ಮಾಡಿ ತಿಳ್ಕೊತಾರ ಅವರು. ಬಟ್ ನಮ್ಮಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಇಬ್ಬರಿಗೂ ಚಿಕಿತ್ಸೆಯನ್ನ ಕೊಡುವ ಪ್ರಯತ್ನವನ್ನ ಮಾಡ್ತೀವಿ. ಇಲ್ಲ ನಮಗ ಪುರುಷರಿಗೆ ಏನ್ ಪ್ರಾಬ್ಲಮ್ ಇಲ್ರಿ, ಅವ್ರದ್ದೆಲ್ಲ ಜರ್ಮ್ ಕೌಂಟ್ಸ್ ಗಿೌಂಟ್ಸ್ ಎಲ್ಲ ಚಲೋ ಅದಾವು, ಅವ್ರು ಹೆಲ್ದಿ ಅದಾರ, ಅವ್ರಿಗೇನ್ ಮಕ್ಕಳಾಗ್ಲಿಕ್ಕೆ ಸಮಸ್ಯೆ ಇಲ್ಲ, ಅವ್ರ ಹೆಂಡತಿಗೆ ಸ್ತ್ರೀಗೆ ಅವ್ರಿಗಷ್ಟ ಸಮಸ್ಯೆ ಅದಪ್ಪ ಅಂತಂದ್ರೆ ಅವ್ರಿಗಷ್ಟ ಚಿಕಿತ್ಸೆ ತಗೋಬಹುದು, ಏನು ಇಲ್ಲ ಅಂತಲ್ಲ. ಮತ್ತೆ ಇಬ್ರು ತಗೊಂಡ್ರೆ ಬಹಳ ಒಳ್ಳೇದು. ಮತ್ತ ಈ ಮಕ್ಕಳಾಗುವ ವಿಷಯದೊಳಗ ಅವಸರ ಮಾಡಬಾರ್ದು. ಯಾಕಂದ್ರೆ ನಾಳೆ ಅವಸರ ಮಾಡಿದ್ರೆ ಆರೋಗ್ಯವಂತ ಮಕ್ಕಳು ಹುಟ್ಟುವಂತ ಸಾಧ್ಯತೆಗಳು ಇರುವುದಿಲ್ಲ. ಅಂಡ್ ಅದಕ್ಕ ಗಂಡ ಹೆಂಡತಿ ಆದವರು ತುಂಬಾ ಆರಾಮವಾಗಿರ್ಬೇಕು. ಯಾವುದೇ ಒಂದು ಮಾನಸಿಕ ಒತ್ತಡದಲ್ಲಿ ಅವರು ಇರಬಾರದು. ಸಮಾಧಾನದಿಂದ ಸಂತೋಷದಿಂದ ಅವರಿಬ್ಬರು ಸಂಸಾರವನ್ನ ಮಾಡ್ತಾ ಇರ್ಬೇಕು, ನಡೆಸ್ತಾ ಇರ್ಬೇಕು. ಹಾಗಿದ್ದಾಗ ಅದು ಹೆಚ್ಚು ಚಲೋ ಕೆಲಸ ಮಾಡ್ತವೆ. ಈಗ ನೋಡ್ರಿ, ನಮ್ಮಲ್ಲಿ ಅಶ್ವಗಂಧ ಅಂತ ಐತೆ, ಆಮೇಲೆ ಜಿನ್ಸೆಂಗ್ ಅಂತ ಐತೆ, ಅದು ಕ್ಯಾಪ್ಸೂಲ್ ರೂಪದಾಗ ಐತೆ. ಅಶ್ವಗಂಧ ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ ಅದು ಟ್ಯಾಬ್ಲೆಟ್ ರೂಪದಾಗೂ ಐತೆ ಮತ್ತು ಪೌಡರ್ ರೂಪದಾಗೂ ಐತೆ. ಇನ್ನೊಂದು ಕಾರ್ಡಿಸೆಪ್ ಅನ್ನುವಂಥದ್ದು ಕಾಫಿ ಅದ ಹಾಗೂ ಟ್ಯಾಬ್ಲೆಟ್ಸ್ ಅದಾವ. ಈ ಮೂರು ವಿಷಯಗಳು ನೋಡ್ರಿ ಲೈಂಗಿಕ ವಿಷಯಗಳಿಗೆ ಸ್ತ್ರೀ ಪುರುಷ ಇಬ್ಬರಿಗೂ ಬಹಳಷ್ಟು ಉಪಯುಕ್ತವಾಗಿದೆ. ಅವ್ರಿಗೆ ಗಂಡ ಹೆಂಡತಿ ಸರಿಯಾಗಿ ಸಂಸಾರವನ್ನ ಮಾಡ್ಲಿಕ್ಕೆ ಬಹಳ ಅನುಕೂಲಕಾರಿ ಅದಾವ. ಅಂದ್ರ ಅಶ್ವಗಂಧ ಟ್ಯಾಬ್ಲೆಟ್, ಜಿನ್ಸೆಂಗ್ ಕ್ಯಾಪ್ಸೂಲ್ ಮತ್ತು ಕಾರ್ಡಿಸೆಪ್ ಕಾಫಿ ಹಾಗೂ ಟ್ಯಾಬ್ಲೆಟ್ಸ್, ಇವು ಮೂರು ಅಂದ್ರ ಅವರಿಗೆ ಶಕ್ತಿವರ್ಧಕ ಅದಾವ. ಇವು ಅಂದ್ರೆ ಇನ್ನು ಮಕ್ಕಳಾಗಿಲ್ಲ ಅನ್ನುವರು ಇವು ಮೂರನ್ನು ಸೇವನೆ ಮಾಡಿದ್ರಪ್ಪ ಅಂತಂದ್ರ, ಇದ್ರ ಜೊತೆಗೆ ಸ್ಪಿರುಲಿನಾ ಅಂತ ಒಂದು ಬರ್ತದ, ಹಾಗೂ ಟೀ ಅಥವಾ ಕಾಫಿ, ಸ್ಪಿರುಲಿನಾ ಮತ್ತೆ ಅಶ್ವಗಂಧ, ಜಿನ್ಸೆಂಗು ಹಾಗೂ ಕಾರ್ಡಿಸೆಪ್ ಕಾಫಿ ಅಥವಾ ಟ್ಯಾಬ್ಲೆಟ್, ಎರಡನ್ನು ತಗೊಂಡ್ರು ಪರವಾಗಿಲ್ಲ. ಟ್ಯಾಬ್ಲೆಟ್ ತಗೋಬೇಕು, ಕಾಫಿನೂ ಕುಡಿಬೇಕು ಅದರದ್ದು, ಆಮೇಲೆ ಟೀ ಕೂಡ ಕುಡಿಬೇಕು. ನಮ್ದು ಟೀ ಬೇಡ ಅಂದ್ರೆ 2 in 1 ಕಾಫಿ ಬರ್ತದ ನಮ್ದು, ಅದನ್ನು ಕುಡಿಬಹುದು. ಇವಷ್ಟನ್ನ ಇಬ್ರು ದಂಪತಿಗಳು ಸರಿಯಾಗಿ ಸೇವನೆ ಮಾಡ್ತಾ ಹೋದ್ರು ಅಂತಂದ್ರ ಕೆಲವರಿಗೆ 2-3 ತಿಂಗಳದಾಗನ ಆಗಬಹುದು, ಕೆಲವ್ರಿಗೆ 6 ತಿಂಗಳಾಗ್ಬೋದು, ಕೆಲವ್ರಿಗೆ ವರ್ಷ ಹೋಗ್ಬೋದು, ಇನ್ನು ಕೆಲವರಿಗೆ 2 ವರ್ಷ ತನಕನೂ ಹೋಗಬಹುದು. ಅವರವರ ಪ್ರಕೃತಿ ಮ್ಯಾಗ ಅದು ಡಿಪೆಂಡ್ ಇರ್ತದ. 2 ವರ್ಷ 3 ವರ್ಷ ಆದ್ಮೇಲೆ ಮಕ್ಕಳನ್ನ ಪಡೆದಂಥವ್ರು ಅದಾರ, ನಮ್ಮ ಡಿಎಕ್ಷನ್ ಬೇಬಿ ಪಡೆದವ್ರು ಅದಾರ. ಏನಪ್ಪಾ ಇವ್ರು 2 ವರ್ಷ 3 ವರ್ಷ ಹೇಳ್ತಾರಲ್ಲ ಅಂತಂದ್ರ ಅದು ಕೆಲವರಿಗೆ ಮಾತ್ರ ಆ ತರ ಬಹಳ ಡಿಲೇ ಆಗೋದು. ಬಹಳ ಮಂದಿಗೆ 3 ತಿಂಗಳದಿಂದ 6 ತಿಂಗಳದೊಳಗೆ ಆದಂತಹ ಉದಾಹರಣೆಗಳು ಬಹಳ ಅದಾವು. ಕೆಲವರಿಗೆ ವರ್ಷ 2 ವರ್ಷನೂ ಹೋಗ್ಬೋದು. ಬಟ್ ಖಂಡಿತವಾಗಲೂ ಅವರಿಗೆ ಮಕ್ಕಳಾಗುವಂತ ಸಾಧ್ಯತೆಗಳು ಅದಾವು. ಒಂದ 80% ಗ್ಯಾರಂಟಿ ಹೇಳ್ಬೋದು. ಅಂದ್ರೆ ನಾವು 100 ಮಂದಿ ಕೊಟ್ಟಿವಿ ಅಂದ್ರೆ ಅದ್ರಾಗ 80 ಮಂದಿ ಗ್ಯಾರಂಟಿ ಮಕ್ಕಳನ್ನ ಪಡಿತಾರ ಅಂತ ನನಗ ಅನಿಸ್ತದ. ಆದ್ರೆ ಯಾವುದೇ ಒಂದಿರ್ಲಿ ಅದಕ್ಕೆ ಅವರು ಏನ್ ಮಾಡ್ಬೇಕು, ಶ್ರದ್ಧೆಯಿಂದ ಮಾಡ್ಬೇಕು, ನಾವು ಹೇಳಿದಂಗೆ ಸರಿಯಾಗಿ ತಗೋಬೇಕು. ಇಲ್ಲಿಗೆ ಇವತ್ತಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.